ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಒಂದು ದಿನ ಪತಿ ಪತ್ನಿಯರ ನಡುವೆ ಯಾವುದೋ ವಿಷಯಕ್ಕೆ ಭಾರಿ ಜಗಳವಾಯಿತು. ಇಬ್ಬರೂ ಕೋಪದಿಂದ ಒಬ್ಬರನ್ನೊಬ್ಬರು ಹೀಯಾಳಿಸಲು ಪ್ರಾರಂಭಿಸಿದರು. ಆದರೆ ಪತ್ನಿಗೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅವಳು ಸಿಟ್ಟಿನಲ್ಲಿ, ನೀವು ಒಬ್ಬ ಗಂಡಸು ಅಂತ ಹೇಳೋಕೆ ನನಗೆ ನಾಚಿಕೆ. ನೀವು ನಿಜವಾದ ಗಂಡಸಾಗಿದ್ದರೆ ನನಗೆ ಡಿವೋರ್ಸ್ ಕೊಟ್ಟುಬಿಡಿ. ನನಗೆ ನಿಮ್ಮೊಂದಿಗೆ ಒಂದು ಸೆಕೆಂಡ್ ಸಹ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಪತಿ ಮೌನವಾಗಿದ್ದು ಅವಳ ಮಾತುಗಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದ. ಆದರೆ ಹೆಂಡತಿ ಪದೇ ಪದೇ ನೀವು ಗಂಡಸಾಗಿದ್ದರೆ ನನಗೆ ಡಿವೋರ್ಸ್ ಕೊಡಿ ಎಂಬ ಚುಚ್ಚು ಮಾತುಗಳನ್ನು ಹೇಳುತ್ತಲೇ ಇದ್ದಳು. ಕೊನೆಗೆ ಆತನು ಕೋಪದಿಂದ, ಆ ಪೇಪರ್ಸ್ ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನಾನು ನಾಳೆ ಈ ಪೇಪರ್ಸ್ ಮೇಲೆ ಸಹಿ ಮಾಡಿ ಕಳುಹಿಸುತ್ತೇನೆ. ನಾನು ನಿಜವಾಗಿಯೂ ಪುರುಷ ಎಂದು ಸಾಬೀತುಪಡಿಸುತ್ತೇನೆ. ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಿನ್ನ ಸಹವಾಸವೇ ಬೇಡ. ನೀನು ನಿನ್ನ ತವರು ಮನೆಗೆ ಹೋಗಬಹುದು ಎಂದನು. ಈ ವಿಷಯ ಸಂಬಂಧಿಕರಿಗೆಲ್ಲ ತಿಳಿದಾಗ ಅವರಿಗೆ ನಂಬುವುದಕ್ಕೆ ಆಗಲಿಲ್ಲ, ಏಕೆಂದರೆ ಅವರಿಬ್ಬರ ನಡುವಿನ ಪ್ರೀತಿ ತುಂಬಾ ಚೆನ್ನಾಗಿತ್ತು. ಅವರ ಬಗ್ಗೆ ಅನುಮಾನ ಪಡುವುದಕ್ಕೆ ಯಾವುದೇ ಚಾನ್ಸ್ ಇರಲಿಲ್ಲ. ದಿನಗಳು ಕಳೆದಂತೆ ಅವಳಿಗೆ ತವರು ಮನೆಯಲ್ಲಿ ಇರಲು ಕಷ್ಟವಾಗುತ್ತಿತ್ತು. ಜೊತೆಗೆ ಮನೆಯವರು ಹಾಗೂ ಅಕ್ಕಪಕ್ಕದವರು ಅವಳನ್ನು ಹೀಯಾಳಿಸಿ ಮಾತನಾಡಲು ಪ್ರಾರಂಭಿಸಿದರು. ಇದೆಲ್ಲವನ್ನು ನೋಡಿ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೋಪಕ್ಕೆ ಗುರಿಯಾಗಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅವಳಿಗೆ ಅನ್ನಿಸಿತು. ಒಂದು ದಿನ ಪತಿಗೆ ಕಾಲ್ ಮಾಡಿ, ರೀ ಪ್ಲೀಸ್ ನನ್ನ ಮಾತನ್ನು ಕೇಳಿ ಪ್ಲೀಸ್ ಎಂದು ಹೇಳುವಾಗ ಪತಿ ಫೋನ್ ಕಟ್ ಮಾಡಿದ. ಅವಳು ಪದೇ ಪದೇ ಕಾಲ್ ಟ್ರೈ ಮಾಡಿದಳು. ಈ ಸಲ ಪತಿ ಫೋನ್ ರಿಸೀವ್ ಮಾಡಿದಾಗ ಅವಳು ಅಳುತ್ತಾ, ರೀ ದಯವಿಟ್ಟು ನನ್ನನ್ನ ಕ್ಷಮಿಸಿ. ಆ ದಿನ ನಾನು ಕೋಪದಲ್ಲಿ ಏನೇನೋ ಅಂದುಬಿಟ್ಟೆ. ನಾನು ಹಾಗೆ ಮಾಡಬಾರದಾಗಿತ್ತು. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಎಂದಳು. ನೀವು ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆ ಕಳೆದುಕೊಳ್ಳಲಿಲ್ಲ, ನೀವಿಲ್ಲದೆ ನಾನು ಬದುಕಿರಲಾರೆ ಎಂದು ಗೋಗರೆದಳು. ಅವಳ ಈ ಮಾತಿಗೆ ಗಂಡ ನಕ್ಕು, ನಾನಂತೂ ನೀನು ಬಯಸಿದ್ದನ್ನೇ ಮಾಡಿದ್ದು. ನನಗೆ ಮೊದಲೇ ಗೊತ್ತಿತ್ತು ನಿನಗೆ ಒಂದಲ್ಲ ಒಂದು ದಿನ ನಿನ್ನ ತಪ್ಪಿನ ಅರಿವಾಗುತ್ತೆ ಅಂತ. ಅದರಿಂದಲೇ ನಾನು ಆ ದಿನ ಡಿವೋರ್ಸ್ ಪೇಪರ್ ಸೈನ್ ಮಾಡಿರಲಿಲ್ಲ ಎಂದನು. ಗಂಡನ ಮಾತುಗಳನ್ನು ಕೇಳಿ ಅವಳಿಗೆ ಸಂತೋಷದ ಆಘಾತವಾಯಿತು. ಅಯ್ಯೋ ದೇವರೇ, ನನ್ನಿಂದ ಇಂತಹ ತಪ್ಪು ಆಗಬಾರದಾಗಿತ್ತು. ರೀ ದಯವಿಟ್ಟು ನನ್ನನ್ನ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ. ಮತ್ತೆ ಯಾವತ್ತಿಗೂ ಈ ತರಹ ವಿಚಿತ್ರವಾಗಿ ವರ್ತಿಸುವುದಿಲ್ಲ ಅಂತ ಅಳುತ್ತಾ ಹೇಳುತ್ತಾಳೆ. ಆಗ ಪತಿಯು ಅವಳನ್ನು ಸಮಾಧಾನ ಮಾಡಿ ಅಪ್ಪಿಕೊಳ್ಳುತ್ತಾನೆ. ಒಬ್ಬ ಪುರುಷ ಎಲ್ಲವನ್ನೂ ಸಹಿಸಿಕೊಳ್ಳಬಹುದು. ಆದರೆ ಅವನ ಪುರುಷತ್ವದ ಮೇಲೆ ಪ್ರಶ್ನೆಗಳನ್ನು ಯಾವತ್ತಿಗೂ ಸಹಿಸಿಕೊಳ್ಳುವುದಿಲ್ಲ. ನಿಜವಾದ ಪುರುಷತ್ವ ಎಂದರೆ ಪುರುಷರಲ್ಲಿರುವ ತಾಳ್ಮೆ, ಪ್ರೀತಿ, ಸಾಹಸ, ಮಾನವೀಯತೆ. ಹೆಂಡತಿಯನ್ನು ಹೊಡೆಯುವುದು, ಅವಳ ಹೆತ್ತವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದು ಅಥವಾ ಅವಳನ್ನು ನಿಂದಿಸುವುದು, ಕೀಳಾಗಿ ನೋಡುವುದು ಪುರುಷತ್ವವಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದರೆ ಪತಿ ಪತ್ನಿ ಇಬ್ಬರೂ ಒಟ್ಟಿಗೆ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಆ ಸಂಸಾರವು ಸುಖ ಸಂಸಾರವಾಗಲು ಸಾಧ್ಯ. ಈ ಸುಂದರವಾದ ಕಥೆಯಿಂದ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಈ ಪುಟ್ಟ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.